ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ. ನಾನು ಯಾವತ್ತೂ ಕೂಡ ನಿಮಗೆ ಋಣಿಯಾಗಿರ್ತೇನೆ ಅಂತ ಹೇಳ್ತಾ ಶ್ಲೋಕ 31ರಲ್ಲಿದ್ದೇನೆ. ಭಗವದ್ಗೀತೆಯ ಅಧ್ಯಾಯ 3 ಶ್ಲೋಕ 31. ಶ್ಲೋಕ 31ರಲ್ಲಿ ಶ್ರೀಕೃಷ್ಣರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ತಾನು ಒಂದು ಕರ್ಮಗಳನ್ನು ಮುಗಿಸ್ತಾನೆ, ಇನ್ನು ಕೆಲವರು ಎದೆ ಕರ್ಮದಲ್ಲಿರ್ತಾರೆ ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ವಿವರಿಸಲಾಗಿದೆ. ಯಾವ ವ್ಯಕ್ತಿ ಅಂತ ಹೇಳಿದ್ರೆ, ತಾನು ಮಾಡಿದಂತಹ ಕಾರ್ಯಗಳು ಸರಿ ಇದ್ರೆ ಕೂಡ ಅದನ್ನು ಅಥವಾ ತಪ್ಪಾಗಿದ್ರೆ ಕೂಡ ಅದನ್ನೇ ಮುಂದುವರಿಸ್ತಾ ಹೋಗ್ತಾನೆ, ಅವನು ಒಂದು ಮುಕ್ತಿ ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ತಾನು ಮಾಡಿದ್ದು ತಪ್ಪಾಗಿದೆ ಅಂತ ಹೇಳಿ ಗೊತ್ತಾದ್ಮೇಲೆ ತಾನು ತಿದ್ದಿಕೊಂಡು ಹೋಗ್ತಾನೆ, ಆ ವ್ಯಕ್ತಿ ಅವನು ನಿಜವಾಗಿ ಕೂಡ ಮುಕ್ತಿ ಹೊಂದುತ್ತಾನೆ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನೇ ಒಂದು ವಿಡಿಯೋಗಳನ್ನು ಅಥವಾ ಭಗವದ್ಗೀತೆಯನ್ನು ನಾನು ಓದ್ತಿದ್ದೇನೆ, ಅದರ ಅರಿವು ನನಗಿದೆ. ಆದ್ರೆ ನಾನು ಜಸ್ಟ್ ವಿಡಿಯೋಗೋಸ್ಕರ ನಾನು ಮಾಡಿದ್ರೆ ನಾನು ಕೂಡ ಮುಕ್ತಿ ಹೊಂದುವುದಿಲ್ಲ. ಹೊರತಾಗಿ ಈಗ ನನ್ನ ಜೀವನದಲ್ಲಿ ನಾನು ಅದನ್ನು ಅಳವಡಿಸಿಕೊಂಡ್ರೆ ಆಗ ನಾನು ಮುಕ್ತಿ ಹೊಂದೇನೆ ಅಂತ ಅನ್ನೋದರೆ ಇದರ ಒಂದು ಸೂಚನೆ ಅಂತಾನೆ ಹೇಳ್ಬೋದು, ಅಥವಾ ಇದರ ಒಂದು ಅರ್ಥ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾವುದೇ ಒಂದು ವ್ಯಕ್ತಿ ಒಂದು ಭಗವದ್ಗೀತೆ ಓದ್ತಿದ್ದಾನೆ ಒಳ್ಳೆಯವನು ಅಂತ ಅಲ್ಲ, ಹೊರತಾಗಿ ನಾವು ಅದನ್ನು ಅನುಸರಿಸಿದ್ದಾಗ ಮಾತ್ರ ಅದು ನಿಜವಾದ ಮುಕ್ತಿ ಹೊಂದುವಂತಹದ್ದು. ಹಾಗಾಗಿ ನಾವು ಭಗವದ್ಗೀತೆ ಓದುವುದಷ್ಟೇ ಮುಖ್ಯ ಅಲ್ಲ, ಹೊರತಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ಏನೋ ಒಂದು ಶ್ರೀಕೃಷ್ಣರು ಹೇಳ್ತಿದ್ದಾರೆ, ಇದು ಒಂದು ಜಸ್ಟ್ ಯುದ್ಧ ಅಲ್ಲ, ಹೊರತಾಗಿ ಕಲಿಯುಗದಲ್ಲಿ ಯಾವ ರೀತಿಯಾಗಿ ಒಬ್ಬ ಮನುಷ್ಯ ಯಾರದೇ ಸಪೋರ್ಟ್ ಇಲ್ಲದೆ ಕೂಡ ಯಾವ ರೀತಿಯಾಗಿ ಬೆಳಿಬೇಕು, ಹಾಗೆ ಜೀವನದಲ್ಲಿ ಯಾವ ರೀತಿಯಾಗಿ ಒಂದು ಕಷ್ಟಗಳು ಬಂದಾಗ ಅದನ್ನು ಎದುರಿಸಬೇಕು, ಸಂಬಂಧಗಳು ಅಥವಾ ಯಾವುದರ ಮೇಲೆ ಕೂಡ ಡಿಪೆಂಡ್ ಆಗಬಾರ್ದು ಅನ್ನೋದನ್ನೇ ಈ ಭಗವದ್ಗೀತೆ ಮೇನ್ ಮೋರಲ್ ಅಂತಾನೆ ಹೇಳ್ಬೋದು. ಹಾಗಾಗಿ ಭಗವದ್ಗೀತೆ ಒಂದು ಧರ್ಮ ಆಗಿರ್ಬೋದು ಅಥವಾ ಒಂದು ಸಂಸ್ಕೃತಿಗೆ ಮಾತ್ರ ಸೀಮಿತ ಅಲ್ಲ, ಹೊರತಾಗಿ ಒಂದು ಮನುಷ್ಯ ಒಂದು ತನ್ನ ಜೀವನ ಹೇಗೆ ಸೃಷ್ಟಿ ಮಾಡ್ಕೋಬೇಕು ತನ್ನನ್ನೇ ತಾನೇ ಅನ್ನೋದನ್ನ ಭಗವದ್ಗೀತೆ ಹೇಳಿಕೊಡ್ತದೆ. ತುಂಬಾ ಜನ ಹೇಳ್ಬೋದು ಭಗವದ್ಗೀತೆ ಜಸ್ಟ್ ಅದೊಂದು ಧರ್ಮದ ಬಗ್ಗೆ ಅಂತ. ಸೊ ಈ ಭಗವದ್ಗೀತೆ 31ರಲ್ಲಿ ಒಂದು ಅರ್ಜುನರಿಗೆ ಹೇಳುವಂತದ್ದು ಏನಂತ ಹೇಳಿದ್ರೆ, ನೀನು ಒಂದು ಕರ್ಮಗಳಿಂದ ಮುಕ್ತಿ ಹೊಂದಬೇಕು ಅಂತ ಹೇಳಿದ್ರೆ ನೀನು ಕೃಷ್ಣನ ಪ್ರಜ್ಞೆಯನ್ನು ಹೊಂದಿರಬೇಕು, ಆಗ ಮಾತ್ರ ನೀನು ಹೊರತಾಗಿ ನಿನಗೆ ಗೊತ್ತಿದ್ದದ್ದು ಅಥವಾ ನೀನೇ ಮಾಡ್ತಿರೋದು ಸರಿ ಅಂತ ಅನ್ಕೊಂಡ್ರೆ ನೀನು ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೆ ನಿನ್ನ ಜೀವನ ಕೂಡ ವ್ಯರ್ಥ ಅನ್ನೋದನ್ನ ಅರ್ಜುನರಿಗೆ ತಿಳಿಸ್ಪಡ್ತಿದ್ದಾರೆ ಶ್ರೀಕೃಷ್ಣರು. ಸೊ ನಾವು ಕೂಡ ಈಗಷ್ಟೇ ನಾವು ಸುಮ್ಮನೆ ಹೌದು ನಾನು ಓದ್ತಿದ್ದೇನೆ ಅನ್ನೋ ಮೆಂಟಾಲಿಟಿಗಿಂತಲೂ ನಾನು ಅದನ್ನ ಅರ್ಥ ಮಾಡ್ಕೊಳ್ತಿದ್ದೇನೆ. ನಂಗೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಅಂದ್ರೆ ನಾನು ಓದ್ತೇನೆ ಬಟ್ ಅದನ್ನ ನೆನ್ಪಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಈಗ ನಾನು ಕೂಡ ಭಗವದ್ಗೀತೆ ಓದ್ತೇನೆ, ಎಲ್ಲಾ ಒಂದು ಶ್ಲೋಕಗಳು ನೆನ್ಪಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು, ಬಟ್ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಇದೇ ಶ್ಲೋಕದಲ್ಲಿ ಇದೇ ಬರ್ತದೆ ಅನ್ನೋ ನೆನಪಿನ ಶಕ್ತಿ ಇರದಿದ್ರೆ ಕೂಡ ಇದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಇದು ಸರಿ ಇದು ತಪ್ಪು, ನಮ್ಮ ಜೀವನದಲ್ಲಿ ಆ ಮೂಮೆಂಟ್ಗಳು ಬಂದಾಗ ನಾವು ಅದನ್ನು ಅನುಸರಿಸಿದ್ದೇವಲ್ಲ, ಅದಕ್ಕಿಂತ ದೊಡ್ಡದು ಬೇರೆ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ಹೇಳುವುದೇನಂತ ಹೇಳಿದ್ರೆ, ಶ್ಲೋಕಗಳು ಬಾಯ್ಪಾಟ್ ಮಾಡ್ಬೇಕಂತಿಲ್ಲ, ಹೊರತಾಗಿ ಅಳವಡಿಸಿಕೊಳ್ಬೇಕು ಅನ್ನೋದೇ ಭಗವದ್ಗೀತೆಯ ಒಂದು ಮೂಲ ಒಂದು ಮೌಲ್ಯ ಅಂತಾನೆ ಹೇಳ್ಬೋದು. ಸೊ ಇನ್ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿದ್ದೇನೆ ಮಂಜುಶ್ರೀ ವ್ಲಾಗ್ಸ್ ಅಂತ ಹೇಳಿ. ಸೊ ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರೆ ದಯವಿಟ್ಟು ಅಲ್ಲಿ ಕೂಡ ಸಪೋರ್ಟ್ ಮಾಡಿ. ಅಲ್ಲಿ ನ್ಯೂಸ್ ಆಗಿರ್ಬೋದು, ಒಂದು ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು, ಹಾಗೆ ಫುಡ್ಗಳ ಬಗ್ಗೆ ಆಗಿರ್ಬೋದು, ಅಥವಾ ಹೊಸ ನಾನು ಎಲ್ಲೆಲ್ಲ ವಿಸಿಟ್ ಕೊಡ್ತೇನೆ ಅದರ ಬಗ್ಗೆ ವಿಡಿಯೋಗಳನ್ನು ಕೂಡ ನಾನು ಹಾಕ್ತಾ ಇದ್ದೇನೆ. ಸೊ ಇವತ್ತಿಂದ ಒಂದು ಸ್ಟಾರ್ಟ್ ಮಾಡಿದ್ದೇನೆ. ಸೊ ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರೆ ಅಲ್ಲಿ ಕೂಡ ಒಂದು ಸ್ಟಾರ್ಟ್ ಮಾಡಿ. ಇದೇ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಒಂದು ಮಂಜುಶ್ರೀ ಅಂತ ಹೇಳಿ ಒಂದು ಟ್ಯಾಗ್ ಮಾಡಿರ್ತೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಹೊಸ ಸುದ್ದಿಗಳೊಂದಿಗೆ ಅಥವಾ ಹೊಸ ಒಂದು ಶ್ಲೋಕದೊಂದಿಗೆ ಸಿಗ್ತೇನೆ. ಜೈ ಶ್ರೀರಾಮ್.